Hi guys, welcome back to the channel. In last video we saw about magnetic tape. In this video we will see about optical disc. Optical disc ಅನ್ನೋದು ಬರೋದು like it is another form of optical compact disc. Optical compact disc mainly which is used for largely read only memory. So idral main agi enandre the data store in the form of tiny bits in a single spiral track on plastic disc. ಮೇನ್ ಆಗಿ ಇವಾಗ ನೋಡೋದಾದ್ರೆ ಆಪ್ಟಿಕಲ್ ಡಿಸ್ಕ್ ಅಂತ ಇರುತ್ತೆ. ಸೊ ಈ ಆಪ್ಟಿಕಲ್ ಡಿಸ್ಕ್ ಎಲ್ಲಿ ಬರುತ್ತೆ ಅಂದರೆ ಕಂಪ್ಯಾಕ್ಟ್ ಡಿಸ್ಕ್ ಒಳಗಡೆ ಬರುತ್ತೆ ಅಥವಾ ಟೈಪ್ಸ್ ಆಫ್ ಕಂಪ್ಯಾಕ್ಟ್ ಡಿಸ್ಕ್ ಅಲ್ಲಿ ಬರುತ್ತೆ. ದೆನ್ ವಿಚ್ ಈಸ್ ಯೂಸ್ಡ್ ಫಾರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಲಾಸ್ಟ್ಲಿ ರೀಡ್ ಓನ್ಲಿ ಮೆಮೊರಿ, ಲೈಕ್ ಡೇಟಾ ಜಾಸ್ತಿ ಇರುತ್ತಲ್ಲ ಅವಾಗ ರೀಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ದೆನ್ ಡೇಟಾ ಸ್ಟೋರ್ಸ್ ಇನ್ ದ ಫಾರ್ಮ್ ಆಫ್ ಡೇಟಾ ಹೆಂಗೆ ಸ್ಟೋರ್ ಆಗುತ್ತೆ ಅಂದರೆ ಒಂದು ಟೈನಿ ಪಿಟ್ಟಾಗಿ ಪಿಟ್ಸ್ ಲೈಕ್ ಸ್ಮಾಲ್ ಟೈನಿ ಪಿಟ್ಸ್ ಆಗಿ ಸ್ಟೋರ್ ಆಗುತ್ತೆ. ಎಲ್ಲಿ ಅಂದರೆ ಆನ್ ಎ ಸಿಂಗಲ್ ಸ್ಪೈರಲ್ ಟ್ರ್ಯಾಕ್. ದಟ್ ಸಿಂಗಲ್ ಸ್ಪೈರಲ್ ಟ್ರ್ಯಾಕ್ ಎಲ್ಲಿ ಲೊಕೇಟ್ ಆಗಿರುತ್ತೆ ಅಂದರೆ ಪ್ಲಾಸ್ಟಿಕ್ ಡಿಸ್ಕ್ ಮೇಲೆ. ಸೊ ಆಪ್ಟಿಕಲ್ ಡಿಸ್ಕ್ ಆಯಿತು. ನೆಕ್ಸ್ಟ್ ನೋಡೋದಾದರೆ ಮ್ಯಾಗ್ನೆಟೋ ಆಪ್ಟಿಕಲ್ ಡಿಸ್ಕ್. ಇದೆಲ್ಲ ಆಕ್ಸಿಲರಿ ಮೆಮೊರಿ ಒಳಗಡೆ ಬರುತ್ತೆ. ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಆಪ್ಟಿಕಲ್ ಡಿಸ್ಕ್. ದಿಸ್ ಇಸ್ ದ ಅನದರ್ ಟೈಪ್ ಆಫ್ disk which is used for storing data. So these disks are hybrid storage medium. It is not much important, ಸುಮ್ಮನೆ ಗೊತ್ತಿರಲಿ ಅಂತ ಹೇಳ್ತಾ ಇರೋದಷ್ಟೇ. ನೆಕ್ಸ್ಟ್ ನೋಡೋದಾದರೆ ಮೆಮೊರಿ ಹೈರಾಕಿ ಬರುತ್ತೆ ಟಾಪಿಕ್. ಅಂಡರ್ ಮೆಮೊರಿ ಹೈರಾಕಿ ಮೇನ್ is like cache memory. I think all of you are aware of this cache memory. So mainly this cache memory is a like temporary storage system for data. It is temporary storage system. It is used to store and data for temporary use. ಸೊ ಯಾವುದೇ ಸಿಸ್ಟಮ್ ಇದು ಟೆಂಪ್ರರಿ ಸ್ಟೋರೇಜ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಡೇಟಾನ. ಸೊ ಇಫ್ ಲೈಕ್ ಏನಾದರೂ ಡೇಟಾ ರಿಕ್ವೈರ್ಮೆಂಟ್ ಇದ್ದಾಗ ಫಸ್ಟು ಇಟ್ ವಿಲ್ ಲುಕ್ ಇನ್ ಕ್ಯಾಚ್ ಮೆಮೊರಿ. ಇಫ್ ಯು ವೋಂಟ್ ಫೈಂಡ್ ಎನಿ ಡೇಟಾ ಇನ್ ದ ಕ್ಯಾಚ್ ಮೆಮೊರಿ ದೆನ್ ವಿಲ್ ಡೈರೆಕ್ಟ್ಲಿ ರಿಟ್ರೀವ್ ಫ್ರಮ್ ದಿ ಮೇನ್ ಮೆಮೊರಿ. ಥ್ಯಾಂಕ್ ಯು ಗೈಸ್.